ಏನು ಕರ್ನಾಟಕದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ರೇಣುಕಾಸ್ವಾಮಿ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿದೆ. ನಟಿ ರಮ್ಯಾರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದು ಈ ಕೇಸ್ ಅನ್ನ ಮತ್ತೆ ಮುನ್ನೆಲೆಗೆ ತರೋ ರೀತಿ ಮಾಡಿದೆ. ಇತ್ತೀಚೆಗೆ ದರ್ಶನ್ ಬೇಲ್ ಅರ್ಜಿ ಕುರಿತು ವಿಚಾರಣೆ ನಡೆದಿತ್ತು. ಅದರ ಬೆನ್ನಲ್ಲೇ ರಮ್ಯಾ ಇನ್ಸ್ಟಾಗ್ರಾಮ್ ನಲ್ಲೊಂದು ಪೋಸ್ಟ್ ಮಾಡಿದ್ರು. ಭಾರತದ ಸಾಮಾನ್ಯ ಪ್ರಜೆಗೂ ಸುಪ್ರೀಂ ಕೋರ್ಟ್ ಆಶಾಕಿರಣ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಪೋಸ್ಟ್ ಹಾಕಿದ್ರು. ಅಲ್ಲಿಗೆ ನಿಂತಿದ್ರೆ ಪರವಾಗಿಲ್ಲ, ಅದಾದ ಮೇಲೆ ಬಹಳ ಹೇಸಿಗೆ ಕೆಲಸಗಳು ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರ ಮೇಲೊಬ್ರು ಕೊಚ್ಚೆ ಕೆಸರರ ಚಾಟ ಮಾಡ್ತಾ ಇದ್ದಾರೆ. ಯಾವ ಲೆವೆಲ್ಗೆ ಬೈಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಆನ್ ಸ್ಕ್ರೀನ್ ತೋರಿಸೋಕ್ಕೂ ಕೂಡ ಆಗೋದಿಲ್ಲ. ಓದೋರ್ಗೂ ಕೂಡ ಬಾಯಿ ತೊಳ್ಕೊಂಡ್ ಬರಬೇಕು ಅಂತ ಅನಿಸುತ್ತೆ. ಅಷ್ಟು ಅಶ್ಲೀಲ ಪದಗಳನ್ನ ಬಳಸಿ ಬೈದಾಡೋದು ಎಲ್ಲ ಆಗ್ತಾ ಇದೆ. ದರ್ಶನ್ ಅಭಿಮಾನಿಗಳು ಅಂತ ಒಂದಷ್ಟು ಜನ, ಮತ್ತೊಂದು ಕಡೆಯಿಂದ ರಮ್ಯಾ ಪರವಾಗಿ ಒಂದಷ್ಟು ಜನ ಕಿತ್ತಾಟ ನಡೆಸ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಈ ರೀತಿ ಅಶ್ಲೀಲವಾಗಿ ಕಿತ್ತಾಡೋದ್ರಿಂದ ನಟ ನಟಿಯರಿಗೆ ಇಷ್ಟು ಡ್ಯಾಮೇಜ್ ಆದ್ರೆ, ಅವರ ಅಭಿಮಾನಿಗಳಿಗೆ ಇಷ್ಟು ಡ್ಯಾಮೇಜ್ ಆದ್ರೆ, ಆಸ್ ಎ ಸೊಸೈಟಿ ನಮ್ಮ ಕರ್ನಾಟಕದ ಸಂಸ್ಕೃತಿಗೆ ಇಷ್ಟು ಡ್ಯಾಮೇಜ್ ಆಗಬಹುದು. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಪಬ್ಲಿಕ್ ಲೈಫ್ನಲ್ಲಿ ಸಾರ್ವಜನಿಕ ಜೀವನದಲ್ಲಿ ವ್ಯವಹರಿಸುವಾಗ ಮರ್ಯಾದೆಯ ಲಿಮಿಟ್ನಲ್ಲಿ ಇರೋಣ ಅನ್ನೋದು ನಮ್ಮ ಮನವೇ. ಇದಕ್ಕೆ ಸಂಬಂಧಪಟ್ಟಂತ ಫುಲ್ ರಿಪೋರ್ಟ್ ನೋಡೋಕೆ ರಿಲೇಟೆಡ್ ವಿಡಿಯೋ ಲಿಂಕ್ ಅನ್ನು ಮಿಸ್ ಮಾಡದೆ ಚೆಕ್ ಮಾಡಿ, ಇಲ್ಲಿದೆ.